ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಶಾಲಾ ಶಿಕ್ಷಕರಾಗಿದ್ದ ರಾಜಪ್ಪ ಅವರ ಭಾವಚಿತ್ರವನ್ನು ಉಡುಗೊರೆಯನ್ನಾಗಿ ನೀಡಲಾಗಿದೆ. ಇಂದು ಮೈಸೂರಿಗೆ ಆಗಮಿಸಿರುವ ಸಿದ್ದರಾಮಯ್ಯನವರಿಗೆ ಅವರ ಅಭಿಮಾನಿ ಜಿ ಸೋಮಶೇಖರ್ ಅವರು ಮುಖ್ಯಮಂತ್ರಿಗಳ ಗುರುಗಳಾಗಿದ್ದ ರಾಜಪ್ಪ ಅವರ ಭಾವಚಿತ್ರವನ್ನು ಉಡುಗೊರೆಯನ್ನಾಗಿ ನೀಡಿದರು. ಮಾಜಿ ಶಾಸಕ ಎಂಕೆ ಸೋಮಶೇಖರ್, ಶಾಸಕ ಕೆ ಹರೀಶ್ ಗೌಡ, ಮೂಡಾದ ಮಾಜಿ ಅಧ್ಯಕ್ಷ ಕೆ ಮರಿಗೌಡ ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಬಾರಿಯ ದಸರಾ ಕಾರ್ಯಕ್ರಮದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಇದಕ್ಕಾಗಿ ಇನ್ನೊಂದು ವಾರದಲ್ಲಿ ನೀಲಿ ನಕ್ಷೆ ತಯಾರಿಸಿ ಬಿಡುಗಡೆಗೊಳಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸಂಬಂಧ ಕೆಆರ್ಎಸ್ ಅಣೆಕಟ್ಟಿನ ಸಮೀಪ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ಕಾವೇರಿ ಆರತಿಗೆ ಸರ್ಕಾರ 92 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಿದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳು ಅಗತ್ಯ ಸಹಕಾರ ನೀಡಲಿದೆ. ಕನಿಷ್ಠ 10,000 ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಡಿಸಿಎಂ ಡಿಕೆಶಿ ಹೇಳಿದರು. ಈ ಕುರಿತು ನೀಲಿನಕ್ಷೆ ಸದ್ಯದಲ್ಲೇ ತಯಾರಾಗಲಿದೆ ಎಂದು ಡಿಸಿಎಂ ತಿಳಿಸಿದರು. ಮಂಡೇಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಸಂಸದ ಹಾಗೂ ರಾಜವಂಶಸ್ಥ ಯದುವೀರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡೇಸ್ವಾಮಿ ಕ್ಷೇತ್ರವು ಪ್ರಾಚೀನ ಹಿಂದೂ ಸಮುದಾಯಕ್ಕೆ ಸೇರಿದ ಮಠವಾಗಿದೆ. ಇದು ಜಾತ್ಯತೀತ ನಿಲುವುಗಳನ್ನು ಹೊಂದಿದ ಮಠವಾಗಿದೆ. ಹಿಂದುಳಿದ ವರ್ಗಗಳ ಹಾಗೂ ತಳ ಸಮುದಾಯಗಳನ್ನು ಒಳಗೊಂಡಿರುವ ಕ್ಷೇತ್ರವಾಗಿದೆ. ಇಸ್ಲಾಮಿಕ್ ಓಲೈಕೆಯ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ತನ್ನ ಹಿಡಿತಕ್ಕೆ ಪಡೆದುಕೊಳ್ಳಲು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಮುಂದಾಗಿದೆ. ಈ ಕ್ರಮವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಯದುವೀರ್ ತಿಳಿಸಿದ್ದಾರೆ. ಅಂತರಿಕ್ಷ ವಿಜ್ಞಾನವನ್ನು ಮುನ್ನಡೆಸಿದ್ದ ಇಸ್ರೋದ ಮಾಜಿ ಅಧ್ಯಕ್ಷ ಕೆ ಕಸ್ತೂರಿ ರಂಗನ್ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಅವರು ನಿಧನರಾಗಿದ್ದಾರೆ. ಮೃತರಿಗೆ 84 ವರ್ಷ ವಯಸ್ಸಾಗಿತ್ತು. ಇಬ್ಬರು ಪುತ್ರರನ್ನು ಕಸ್ತೂರಿ ರಂಗನ್ ಅಗಲಿದ್ದಾರೆ. ಕೆ ಕಸ್ತೂರಿ ರಂಗನ್ ಅವರು ಭಾರತದ ಅತ್ಯುನ್ನತ ಪ್ರಶಸ್ತಿಗಳಾಗಿದ್ದ ಪದ್ಮಶ್ರೀ, ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಕೆ ಕಸ್ತೂರಿ ರಂಗನ್ ಅವರು 9 ವರ್ಷಗಳ ಕಾಲ ಇಸ್ರೋವನ್ನು ಮುನ್ನಡೆಸಿದ್ದರು. ಇಸ್ರೋದ ಅಧ್ಯಕ್ಷ ಪದವಿ ಮಾತ್ರವಲ್ಲದೆ ಕೆಲವು ಮಹತ್ವದ ಹುದ್ದೆಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದ ಇಸ್ರೋದಲ್ಲಿ ಅವರು ನಿಭಾಯಿಸಿದ್ದರು. ಇವರು ಅಧ್ಯಕ್ಷರಾಗಿದ್ದಾಗಲೇ ಇಂದು ಬಹಳ ಜನಪ್ರಿಯವಾಗಿರುವ PSLV ಉಪಗ್ರಹ ಯಶಸ್ಸನ್ನು ಕಂಡಿತ್ತು. ಕೆ ಕಸ್ತೂರಿ ರಂಗನ್ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇತರ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಪ್ರವಾಸಿಗರಿಗೆ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮೈಸೂರಿನ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಮತ್ತು ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ವಾಯ್ಸ್ ಈ ನುಡಿ ನಮನವನ್ನು ಆಯೋಜಿಸಿತು. ಮೈಸೂರಿನ ಚಿಕ್ಕ ಗಡಿಯಾರ ವೃತ್ತದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಹತರಾದ 3 ಪ್ರವಾಸಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನ ಆಚರಿಸಲಾಯಿತು. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆಎಸ್ ಶಿವರಾಮ್, ಮಟ್ಟಿಗೆರೆ ಗೋಪಾಲ್, ಆರಿಫ್ ಹುಸೇನ್, ಜಾವಿದ್ ಪಾಷಾ, ಶೋಭಾ, ಶಾಂತಾ ಹಾಗೂ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ನಂಜನಗೂಡಿನಲ್ಲಿ ವೀರ ಮಡಿವಾಳರ ಸಂಘವನ್ನು ಉದ್ಘಾಟಿಸಲಾಗಿದೆ. ನಂಜನಗೂಡಿನಲ್ಲಿ ಸುಮಾರು 10,000 ವೀರ ಮಡಿವಾಳರ ಜನಸಂಖ್ಯೆ ಇದೆ. ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಈ ಜನಾಂಗ ಹಿಂದೆ ಉಳಿದಿದೆ. ಎಲ್ಲ ಸ್ತರಗಳಲ್ಲಿಯೂ ಈ ಜನಾಂಗವನ್ನು ಮುನ್ನೆಲೆಗೆ ತರಲು ನಂಜನಗೂಡು ತಾಲೂಕಿನಲ್ಲಿ ವೀರ ಮಡಿವಾಳ ಸಂಘವನ್ನು ಸ್ಥಾಪಿಸಲಾಗಿದೆ ಎಂದು ಸಂಘದ ನೂತನ ಅಧ್ಯಕ್ಷ ಡಾಕ್ಟರ್ ಡಿ ಚಂದ್ರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇವರೊಂದಿಗೆ ಸಂಘದ ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇತರ ಪದಾಧಿಕಾರಿಗಳು ಹಾಜರಿದ್ದರು. ಇದೇ ಎನರ್ಜಿ ಮೇಂಟೈನ್ ಮಾಡಿ, ಯಾಕೆಂದ್ರೆ ನಮ್ಮ ಪಿಕ್ಚರು, ನಮ್ಮ ಸಾಂಗ್ಸು ಇದೇ ಎನರ್ಜಿ ಇದೆ. ಮೈಸೂರು ಅರಮನೆ ಅಷ್ಟೇ ಬ್ಯೂಟಿಫುಲ್ ಆಗಿರ್ತಾರೆ ಅಂತ ಕೇಳಿದ್ದೆ. ಕಂಗ್ರಾಚುಲೇಷನ್ ಬ್ರದರ್, ಸಿನಿಮಾದ ಪ್ರೀತಿ ಬಂದಿದೆ ಅಂತ ಸಾಂಗ್ ರಿಲೀಸ್ ಆಗಿದೆ. ಪಕ್ಕಾ ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ಮಾತಿದೆ. ನೀವೆಲ್ಲರೂ ಹೋಗ್ಬಿಟ್ಟು ಸಿನಿಮಾ ಗೆಲ್ಕೊಡ್ಬೇಕು.
ನೀವು C++, ಜಾವಾ, .NET ಇದೆಲ್ಲ ಕಲಿಬೇಕು. ನಮ್ಗೆ 90 ಒಂದು ಪೆಟ್ಟು ಜಾಸ್ತಿ ಆಯ್ತಂದ್ರೆ ಇಂಗ್ಲಿಷು, ಲ್ಯಾಟಿನು, ಫ್ರೆಂಚ್ ಎಲ್ಲ ಫ್ರೆಂಚಲ್ಲೇ ಇರುತ್ತೆ. ಸಂಸ್ಕೃತ ಅಂತೂ ನಾಲ್ಕು ಗುಡಿಲೇ ಇರುತ್ತೆ. ಈ ಪ್ರೀತಿಯ ಸೃಷ್ಟಿಕರ್ತನು ಯಾರು ಎಂಬುದು ತಿಳಿಯದು, ಈ ಪ್ರೀತಿಯ ನಿಯಮಗಳನ್ನು ಹುಡುಕಿ ಹೋದರು ಬರದು. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ. ಇನ್ನಷ್ಟು ಬಿಸಿ ಬಿಸಿ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ಇದು ರೀಲ್ ಅಲ್ಲ, ರಿಯಲ್ ನ್ಯೂಸ್. ಯಾರಿಗೂ ಹೆದರದ, ಯಾರಿಗೂ ಹೆದರಿಸದ ರಿಯಲ್ ನ್ಯೂಸ್, ಜೀನಿ ನ್ಯೂಸ್.